ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗ್ ಬಂದ್ಬಿಟ್ಟು ನಮ್ಮ ಗುಂಡನ್ನ ಸೆಂಡ್ ಆಫ್ ವ್ಲಾಗೆ. ಸೊ ಅವನು ಹೋದ್ಮೇಲೆ ವ್ಲಾಗ್ ಮಾಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟು ಇರಲಿಲ್ಲ. ಆಮೇಲೆ ಅದು ಇದು ಕೆಲಸ ಅದು ಇದು ಎಲ್ಲ. ಸೊ ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡೋಣ, ವ್ಲಾಗ್ನ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಹೊರಗೆ ಹೋಗ್ತಾ ಇದ್ದೀವಿ, ದೇವಸ್ಥಾನ ಹಾಗೆ ಒಂದು ಸ್ವಲ್ಪ ಪ್ಲೇಸಸ್ಗೆ ಹೋಗೋಣ ಅಂತ ಅನ್ಕೋತಿದ್ದೀವಿ. ಹಾಗೆ ಇವತ್ತಿನ ಸ್ಪೆಷಾಲಿಟಿ ಏನಂದರೆ ಇವತ್ತು ಫಾದರ್ಸ್ ಡೇ, ಹಾಗೆ ನಮ್ಮ ಪೇರೆಂಟ್ಸ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇದೆ. ಹೊರಗೆ ಹೋಗಿ ತುಂಬಾ ದಿನ ಹೋಗ್ಬಿಟ್ಟಿತ್ತು. ಸೊ ಇವತ್ತು ಎಲ್ಲಾದರೂ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ನೋಡಿ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಬಂದು ಇಲ್ಲಿ ಮಧ್ಯ ಮಧ್ಯ ಮಾಡಕ್ ಬಿಡ್ತಾ ಇಲ್ಲ. ಏನ್ ಮಾಡಕ್ ಬಿಡ್ತಿಲ್ಲ, ಹೆಂಗಿದ್ರು ಮಾಡ್ತಾರೆ ಮಾಡೋರು. ಇನ್ಮೇಲೆ ಮಾಡೋಣ ಅಂತ ಮೋಟಿವೇಶನ್ ತಗೊಂಡು ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇವತ್ತು ಸ್ಪೆಷಲ್ ಡೇ ಬೇರೆ, ಫಾದರ್ಸ್ ಡೇ. ಸೊ ಎಲ್ಲ ಅಪ್ಪಂದಿರಿಗೂ ಹ್ಯಾಪಿ ಫಾದರ್ಸ್ ಡೇ ನನ್ನ ಕಡೆಯಿಂದ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮಪ್ಪನೂ ಇದ್ದಾರೆ, ಇವಾಗ ಹೊರಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ, ರೂಮಲ್ಲಿ ಇದ್ದಾರೆ. ಅವ್ರಿಗೆ ಇನ್ನೂ ವಿಶ್ ಮಾಡಿಲ್ಲ. ಅಂದರೆ ಇವಾಗ ಇವರೆಲ್ಲ ಒಂದು ಸ್ವಲ್ಪ ಹಳೆ ಕಾಲದವ್ರ ಥರ ಅಲ್ವಾ, ಏನು ಫಾದರ್ಸ್ ಡೇ ಮದರ್ಸ್ ಡೇ ನಮ್ಮ ಕಾಲಲ್ಲೆಲ್ಲ ಯಾವುದೂ ಇರಲಿಲ್ಲ ಅನ್ನೋ ಥರ ಹೇಳ್ತಾರೆ. ಸೊ ವರ್ಷಕ್ಕೆ ಒಂಥರ ಒಂದಿನ ಬರೋದು ಫಾದರ್ಸ್ ಡೇ ಮದರ್ಸ್ ಡೇ. ವಿಶ್ ಮಾಡಿದಾಗ ಒಂದು ಸ್ವಲ್ಪ ಖುಷಿ ಆಗುತ್ತೆ ಅವ್ರಿಗೆ. ಅಪ್ಪ ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ವ್ಲಾಗ್ ಮಾಡ್ತಾ ಇದ್ರೆ ಇಲ್ಲಿ ಫುಲ್ ಕಾಮಿಡಿ ಮಾಡ್ತಾರೆ ನನ್ನ ತಮ್ಮನ ಫ್ರೆಂಡ್ಸು. ಸೊ ಫಾದರ್ಸ್ ಡೇ ಇವಾಗ ಮಕ್ಳಿಗೋಸ್ಕರನೇ, ಅಪ್ಪ ಅಂತ ಅಲ್ಲ, ಅಪ್ಪ ಅಮ್ಮ ಎಲ್ಲರೂ ಸೇರ್ಕೊಂಡು ಮಕ್ಳಿಗೋಸ್ಕರ ಅಂತಾನೆ ಅವರು ಲೈಫ್ನ ಫುಲ್ ಮುಡಿಪಾಗೆ ಇಟ್ಟಿರ್ತಾರೆ. ಸೊ ಆ ಥರ ಫಾದರಲ್ಲಿ ನಮ್ಮ ಅಪ್ಪನೂ ಒಬ್ರು. ಎಲ್ಲ ಫಾದರ್ಸೂ ಅದೇ ಮಾಡ್ತಾರೆ ಮಕ್ಳಿಗೋಸ್ಕರ. ತಪ್ಪು ಮಾಡಿದ್ರೆ ಮೆಟ್ ತಗೊಂಡು ಕೊಡ್ತಾರೆ. ಅದೇ ನಾವು ಮಕ್ಕಳು ಏನಾದರೂ ಬೆಳೆಯೋದು ನೋಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಸೊ ಅಪ್ಪ ಅಮ್ಮನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಲೈಫಲ್ಲಿ ಯಾರು ಬೇಕಾದರೂ ಬಂದೋಗ್ಬೋದು, ಆದರೆ ಅಪ್ಪ ಅಮ್ಮ ನಮ್ಮನ್ನ ಖುಷಿಯಾಗಿ ನೋಡೋದು ಅಪ್ಪ ಅಮ್ಮ ಮಾತ್ರ. ಸೊ ಇರೋದನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಇವ್ರು ಆಡ್ಕೊಂಡ್ರೆ ಈ ಹುಡುಗರಿಗಂತೂ ಸೆಂಟಿಮೆಂಟ್ಸೇ ಇರಲ್ಲ. ಹುಡುಗಿರಂದ್ರೆ ಒಂದು ಸ್ವಲ್ಪ ಎಮೋಷನ್ಸ್ ಆದರೂ ಇರುತ್ತೆ, ಏನಾದರೂ ಹೇಳ್ಕೊತಾರೆ. ನಾನು ಫಾದರ್ಸ್ ಡೇ ಆಗಿರೋದ್ರಿಂದ ವಿಶ್ ಮಾಡ್ತಾ ಇದ್ದೆ. ಸೊ ನನ್ನ ತಮ್ಮ ಹಾಗೆ ಅವ್ನ ಫ್ರೆಂಡು ತುಂಬ ಕಾಮಿಡಿ ಮಾಡ್ತಾಯಿದ್ರು. ನಾನು ಏನೋ ಹೇಳ್ತಾ ಇದ್ರೆ ಅವರು ಆ ಎಮೋಷನ್ಸ್ಗೆ ಕಾಮಿಡಿ ಮಾಡ್ತಾಯಿದ್ರು, ಹಾಗಾಯಿತು. ಇನ್ನೇನು ಫಾದರ್ಸ್ ಡೇಗೂ ವಿಶ್ ಮಾಡಿ, ಆ್ಯನಿವರ್ಸರಿಗೂ ವಿಶ್ ಮಾಡಿ, ಹಾಗೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇವತ್ತು ನಾವು ಹೋಗ್ತಾ ಇರೋದು ತುಮಕೂರು ಸೈಡು. ಒಂದು 3-4 ಪ್ಲೇಸಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟ್ವಿ. ಎಲ್ಲೆಲ್ಲಿಗೆ ಹೋಗ್ತೀನಿ ಅಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ಸ್ ಹಾಕಿ ತುಂಬಾ ದಿನ ಆಗೋಗಿತ್ತು. ಕೆಲವರು ನನಗೆ ಮೆಸೇಜ್ ಮಾಡಿದ್ರಿ, ಹಾಗೆ ಯೂಟ್ಯೂಬಲ್ಲೂ ಕೂಡ ಕಮೆಂಟ್ ಮಾಡಿದ್ರಿ ವ್ಲಾಗ್ಸ್ ಮಿಸ್ ಮಾಡ್ಕೋತಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ರೀಸ್ಟಾರ್ಟ್ ಮಾಡೋಣ ವ್ಲಾಗ್ ಹಾಕೋದನ್ನ ಅಂತ ಅಂದ್ಬಿಟ್ಟು ಇವತ್ತಿಂದ ವ್ಲಾಗ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಂಡ ಬೇರೆ ಇರಲಿಲ್ಲ ಅಲ್ವಾ, ನೀವೆಲ್ಲರೂ ನನ್ನ ವ್ಲಾಗ್ಸ್ ನೋಡ್ತಿದ್ದೆ ಗುಂಡ ಇರ್ತಾನೆ ಅಂತ ಅಂದ್ಬಿಟ್ಟು. ಸೊ ಗುಂಡನ ವ್ಲಾಗ್ಸ್ನ ಜಾಸ್ತಿ ಕೇಳ್ತಾ ಇದ್ರಿ. ಸೊ ಗುಂಡ ಇಲ್ಲ ಅಂದರೆ ವ್ಲಾಗ್ಸ್ ಮಾಡೋಕ್ಕೂ ಒಂಥರ ಬೇಜಾರೇ ಆಯಿತು ನನಗೆ. ಸೊ ಇವತ್ತಿಂದ ರೀಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ನಾವು ತುಮಕೂರು ಕಡೆ ಹೋಗ್ತಾ ಇದ್ದೀವಿ. ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದರಿಂದ ನಾವು ಫಸ್ಟು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ದೇವರಾಯನದುರ್ಗಕ್ಕೆ ಹೋಗೋಣ ಅಂತ ಅಂದ್ಕೊಂಡು ದೇವರಾಯನದುರ್ಗಕ್ಕೆ ಹೋಗ್ತಾ ಇದ್ದೀವಿ ಫಸ್ಟು. ಹಾಗೆ ಯೂಟ್ಯೂಬಲ್ಲಿ 900 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಇನ್ನೊಂದು 100 ಸಬ್ಸ್ಕ್ರೈಬರ್ಸ್ ಆದರೆ ನಂದು 1K ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಸೊ ನೀವು ಯಾರಾದರೂ ಹೊಸೊಬ್ರು ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 1K ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವಾಗ ಆಗುತ್ತೋ, ಎಷ್ಟು ದಿನ ತೊಗೊಳುತ್ತೋ ಅಂತ. ಇವಾಗ ನಾವು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಈ ಕಾರಲ್ಲಿ ಸಾಂಗ್ ಹಾಕ್ಕೊಂಡು ಹೋಗೋದೇ ಒಂಥರ ಚೆನ್ನಾಗಿರುತ್ತೆ. ಅದರಲ್ಲೂ ನಮಗೆ ಫೇವ್ರೆಟ್ ಸಾಂಗು, ನಮಗೆ ಇಷ್ಟ ಆಗಿರೋ ಅಂತಹ ಸಾಂಗ್ಗಳನ್ನ ಹಾಕ್ಕೊಂಡು ಹೋಗ್ತಿದ್ರೆ ಒಂಥರ ಫೀಲೇ ಬೇರೆ.
ಕಾರಲ್ಲಿ ಹಾಗೆ ಸಾಂಗ್ಸ್ನೆಲ್ಲ ಕೇಳ್ಕೊಂಡು ಒಂದು 11-11:30 ಅಷ್ಟರಲ್ಲಿ ದೇವರಾಯನ ದುರ್ಗ ರೀಚ್ ಆದ್ವಿ. ಹಿಂಗೆ ಆಡ್ಕೊಂಬಂದ್ರೆ ಇನ್ನೇ ನಿಮ್ಮನ್ನೇ ನೋಡ್ತಾರೆ ರೋಡಲ್ಲಿ. ನಮ್ಮ ಮನೆದೇ ಹಾಕಿಲ್ಲ ಇದು ಫಸ್ಟ್ ನೀನೇನು ಬಂದಿದೆಯಲ್ಲ, ನಮ್ಮ ಜೊತೆ ಬಂದಿರೋದು ಬೆಂಗಳೂರೆಲ್ಲ ಬಂದಿರ್ತಾರೆ. ಸೊ ಇವಾಗ ತುಮಕೂರಾಗಿ ನಾವು ದೇವರಾಯನ ದುರ್ಗಕ್ಕೆ ಬಂದಿಲ್ಲ ಅಂದರೆ ನಮಗೆ ಅದು ಒಂಥರ ಅಜೀಬು. ಇವಾಗ ಫಸ್ಟ್ ದೇವರಾಯನ ದುರ್ಗಕ್ಕೆ ಬಂದಿದ್ದೀವಿ, ನಮ್ಮ ಮನೆ ದೇವ್ರಿಗೆ. ದೇವಸ್ಥಾನದ ಒಳಗಡೆ ಹೋಗ್ಬೇಕು. ಇವತ್ತೇನೋ ತುಂಬ ರಶ್ ಇದ್ದಾರೆ ಅಂತ ಅನಿಸ್ತಿದೆ, ತುಂಬ ಜನ ಇದ್ದಾರೆ ಇವತ್ತು. ಇಲ್ಲ, ನಾವು ಲಾಸ್ಟ್ ಟೈಮ್ ಬಂದಾಗ ಯಾರೂ ಇರಲಿಲ್ಲ, ಸಾಯಂಕಾಲ ಬಂದಿದ್ವಿ. ಇವತ್ತು ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಂತ ಅನಿಸುತ್ತೆ. ಕೋತಿ ಕಾಟ ಬೇರೆ ಫೋನಲ್ಲಿ ಕಿತ್ಕೊಂಡು ಹೋಗ್ಬಿಡುತ್ತಾ ಗೊತ್ತಿಲ್ಲ, ಅದೊಂದು ಭಯ ಬೇರೆ ಇರುತ್ತೆ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ, ಎಲ್ಲರಿಗೂ ಎಲ್ಲ ಒಳ್ಳೇದಾಗಲಿ. ಹೋಗಬೇಕು. ಏನೋ ಗೊತ್ತಿಲ್ಲ, ನಾವು ದೇವರಾಯನ ದುರ್ಗಕ್ಕೆ ಹೋದಾಗ ಯಾವತ್ತೂ ಇಷ್ಟು ರಶ್ ಇರ್ತಿರ್ಲಿಲ್ಲ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ರಶ್ ಇತ್ತು. ಅದು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ದೇವಸ್ಥಾನದಲ್ಲಂತೂ ಹೆವಿ ಕ್ಯೂ ಇತ್ತು. ಫಸ್ಟ್ ಟೈಮ್ ಇಷ್ಟೊಂದು ಕ್ಯೂನ ಎಕ್ಸ್ಪೀರಿಯನ್ಸ್ ಮಾಡಿದ್ದು ನಾವು. ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನದ ಒಳಗಡೆ ಹೊರಟ್ವಿ. ದೇವಸ್ಥಾನದ ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಳೋದಕ್ಕೆ ಆಗಲಿಲ್ಲ, ಯಾಕಂದರೆ ನಿಮಗೂ ಗೊತ್ತಿರುತ್ತೆ ಕ್ಯಾಮ್ರಾಸ್ ಅಲೋ ಇರಲ್ಲ ಅಂತ ಆಲ್ರೆಡಿ ಬರೆದಿರ್ತಾರೆ. ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ. ಬೆಟ್ಟದ ಮೇಲೆ ರೋಡ್ ಅಂತೂ ತುಂಬ ಚಿಕ್ಕದಾಗಿದೆ. ಹಾಗೆ ಪಾರ್ಕಿಂಗು ಎಷ್ಟು ಕಾರು ಅಂದರೆ ಕಾರ್ ನಿಲ್ಸೋದಕ್ಕೆ ನಮಗೆ ಒಂದಷ್ಟು ಟೈಮ್ ಆಯಿತು. ತುಂಬಾ ಜನ ಇದ್ದರು ಇವತ್ತು ಮಾತ್ರ. ಏನಕ್ಕ ಇವತ್ತು ಕಾರು ಯಪ್ಪ ಇಷ್ಟೊಂದು ಇಂತ ಕಾರು ಇವತ್ತು ಏನಕ್ಕೆ ಇಷ್ಟೊಂದು ರಶ್ ಅಂತಾನೆ ಗೊತ್ತಿಲ್ಲ. ಪಾರ್ಕ್ ಮಾಡಕ್ಕೇನೆ 10 ನಿಮಿಷ ಆಯ್ತು. ಅದು ಬೆಟ್ಟದ ಮೇಲೆ ಬಂದಿದೀವಿ. ಅಲ್ಲಿ ಬೆಟ್ಟದ ಮೇಲೆ ನಮಗೆ ಭಯ ಆಗ್ತಿರುತ್ತೆ, ಇಲ್ಲಿ ಇಷ್ಟೇ ಇದೆ ರೋಡು. ಆ ರೋಡಲ್ಲಿ ನೀವು ಎಲ್ಲೇ ಟ್ರಿಪ್ ಹೋದ್ರು, ಯಾವುದೇ ದೇವಸ್ಥಾನಕ್ಕೆ ಹೋದ್ರು, ಪ್ರತಿ ವೀಕೆಂಡು ಕಾರಲ್ಲಿ ಹೋದ್ರೆ ಇದೇ ಪ್ರಾಬ್ಲಮ್ಮು. ಇವಾಗ ಬೆಟ್ಟ ಹತ್ಬೇಕಲ್ಲ, ಇರೋದು ವೆದರ್ ಬೇರೆ ಇದೆ. ಇವತ್ತು ಮಳೆ ಇರೋ ಥರ ಇದ್ರೆ ಚೆನ್ನಾಗಿರೋದು. ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆಯಿಂದ ಊಟ ಮಾಡ್ದಂಗೆ ಬಂದಿದ್ದೀವಿ. ಇಲ್ಲಿ ಬಜ್ಜಿ ಚೆನ್ನಾಗಿರುತ್ತೆ. ದೇವರಾಯನ ದುರ್ಗದಲ್ಲಿ ಯಾರಾದ್ರೂ ಬಂದ್ರೆ ಬಜ್ಜಿ ಟ್ರೈ ಮಾಡಬೇಕು. ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಅಲ್ಲೇ ಪ್ರಸಾದನೂ ತಿನ್ಕೊಂಡು ಬಂದ್ವಿ. ಪ್ರಸಾದ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇವಾಗ ದೇವರಾಯನ ದುರ್ಗ ಮುಗಿಸ್ಕೊಂಡು ನಾಮದ ಚಿಲುಮೆಗೆ ಬಂದಿದ್ದೀವಿ. ಏನು ಸ್ಪೆಷಾಲಿಟಿ ಇಲ್ಲಿ ಹಾಕಿಲ್ಲ? ಏನ್ ಸ್ಪೆಷಾಲಿಟಿ? ಪಾರ್ಕ್ ಐತಕ್ಕ, ಪಾರ್ಕ್ ಐತೆ. ಅಲ್ಲಿ ರಾಮಾಯಣ ಬಿಲ್ ಹೊಡೆದಂತೆ ಫುಲ್ ನೀರು 2 ಇಂಚ್ ನೀರು ಅದೇ ಹೊಡೆದವ್ರ ಸ್ವಾಮಿ ಅದನ್ನ ನೋಡೋಣ ಅಂತ ಬಂದಿದೀವಿ. ಇವಾಗ ಆಲ್ರೆಡಿ ಸಾಕಾಗಿ ಹೋಗಿದೆ ದೇವಸ್ಥಾನ ಮುಗಿಸ್ಕೊಂಡು ಬಂದೆ. ನೆಕ್ಸ್ಟ್ ಟೆಂಪಲ್ ನೋಡಿ ಸಾಕಾಗೈತೆ. ನೋಡೋಣ, ಹೋಗೋಣ. ನಾಮದ ಚಿಲ್ಮೆ ಪ್ಲೇಸು ದೇವರಾಯನ ದುರ್ಗಕ್ಕೆ ನಿಯರ್ ಬೈ ಇದೆ. ತುಂಬ ಜನಕ್ಕೆ ಗೊತ್ತಿರುತ್ತೆ. ದೇವರಾಯನ ದುರ್ಗಕ್ಕೆ ಹೋಗೋರೆಲ್ಲ ಆಲ್ಮೋಸ್ಟ್ ಇಲ್ಲಿ ಹೋಗಿರ್ತಾರೆ. ಒಂಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಇಲ್ಲ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ನಾವು ಒಂದು 2 ಅವರ್ ಇದ್ವಿ ಇದೇ ಪ್ಲೇಸಲ್ಲಿ. ಒಂಥರ ಈ ಜಿಂಕೆಗಳು ಹಾಗೆ ಪಾರ್ಕ್ ಎನ್ವಿರಾನ್ಮೆಂಟು ತುಂಬ ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆ. ಹಾಗೆ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಅಂದರೆ ಇಲ್ಲಿಗೆ ಕರ್ಕೊಂಡು ಬರ್ಬೋದು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಇಲ್ಲಿ ತುಂಬ ಜನ ಮಕ್ಕಳನ್ನೇ ಕರ್ಕೊಂಡು ಬಂದಿದ್ರು. ಹಾಗೆ ಇಲ್ಲಿ ಟಿಕೆಟ್ ಪ್ರೈಸ್ ಕೂಡ ಇರುತ್ತೆ. ದೊಡ್ಡವ್ರಿಗೆ 10 ರೂಪೀಸ್ ಏನೋ ಇದೆ ಇಲ್ಲಿ. 10 ರೂಪೀಸ್ ಕೊಟ್ಟು ಹೋಗ್ಬೋದು, ಏನಂತ ದೊಡ್ಡ ಅಮೌಂಟ್ ಅನ್ಸಲ್ಲ. ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಏನ್ರ ಜಿಂಕೆಗೆ ಲೈನ್ ಹೊಡಿತಿದ್ದೀರಾ? ಹುಡುಗಿರಂತೂ ಬೀಳಲ್ಲ ಅಂದ್ಬಿಟ್ಟು ಜಿಂಕೆಗೆ ಲೈನು. ಕಷ್ಟ ಯಾರಿಗೆ ನನ್ನ ತಮ್ಮ ಹಾಗೆ ನನ್ನ ತಮ್ಮನ ಫ್ರೆಂಡ್ ಬಂದಿದ್ದರು. ಸೊ ಅವರು ಜಿಂಕೆನ ನೋಡಿಕೊಂಡು ಜಿಂಕೆ ಮರಿನ ಸಾಂಗ್ ಹಾಡ್ಕೊಂಡು ಇದ್ದರು. ಸೊ ನಾನು ಹಾಗೆ ತಮಾಷೆ ಮಾಡ್ತಿದ್ದೆ, ಬೆಂಗಳೂರಲ್ಲಿ ಯಾರು ಹುಡುಗಿರು ಬೀಳಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಜಿಂಕೆಗೆ ಲೈನ್ ಹೊಡಿತಿದ್ದೀರಾ ಅಂತ ತಮಾಷೆ ಮಾಡ್ತಿದ್ದೆ. ಅವನು ನಮ್ಮ ಕಷ್ಟ ಯಾರಿಗೆ ಹೇಳೋಣ ಅಂತ ಅವನು ಕೌಂಟ್ರ್ ಕೊಡ್ತಾ ಇದ್ದ. ಒಂಥರ ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಹಾಗೆ ಇಲ್ಲಿ ಬೇರೆ ಮಕ್ಕಳು ಬಂದಿರ್ತಾರಲ್ಲ, ಆ ಮಕ್ಕಳು ಎಂಜಾಯ್ ಮಾಡೋದು ನೋಡೋದೇ ಒಂಥರ ಚೆಂದ. ಮೊಸಳೆ ಥರ ಮಾಡಿರ್ತಾರೆ, ಅದ್ರ ಮೇಲೆ ಹೋಗಿ ಕೂತ್ಕೋತಾರೆ, ಹೆದ್ರುಕೋತಾರೆ ಕೆಲವು ಮಕ್ಕಳು. ಒಂಥರ ಫನ್ನಾಗಿತ್ತು. ಇವಾಗ ನಾವು ನಾಮದ ಚಿಲುಮೆ ಇದೆ ಆ ಕಡೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನೀರು ಚಿಮ್ತಿರುತ್ತಲ್ಲ, ಸೊ ಅಲ್ಲಿಗೆ ಬಂದ್ವಿ. ಸೊ ಇದೇ ಆ ಪ್ಲೇಸು. ತುಂಬ ಜನ ನೋಡಿರ್ತೀರ. ನಾನು ಆ್ಯಕ್ಚುಲಿ ದೇವರಾಯನ ದುರ್ಗಕ್ಕೆ ತುಂಬ ಸತಿ ಹೋಗಿದ್ದೀನಿ, ನಾಮದ ಚಿಲುಮೆಗೆ ಹೋಗಿರೋದು ನೆನಪಿಲ್ಲ. ಚಿಕ್ಕ
ಚಿಕ್ಕವ್ರು ಇರುವಾಗ ಯಾವಾಗೋ ಒಂದ್ಸತಿ ಹೋಗಿದ್ದೀವಿ ಅನಿಸುತ್ತೆ. ಬಟ್ ನಾನು ಹೋಗಿರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಬುದ್ಧಿ ಬಂದಮೇಲೆ. ಈ ಟ್ರಿಪ್ಪಲ್ಲೂ ಕೂಡ ನಾವು ಗುಂಡನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಯಾಕಂದರೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು, ಎಲ್ಲೇ ಹೊರಗೆ ಹೋದ್ರು ಗುಂಡನ್ನ ಕರ್ಕೊಂಡು ಹೋಗ್ತಿದ್ವಿ. ಸೊ ಅವನು ಇಲ್ಲಿ ಇದ್ದಿದ್ದಿದ್ರೆ ಮೋಸ್ಟ್ಲಿ ಅವನು ನಮ್ಮನ್ನು ಜಾಯಿನ್ ಆಗ್ತಿದ್ದ. ಒಂಥರ ಬೇಜಾರಾಯಿತು ಅಲ್ಲೆಲ್ಲ ಮಕ್ಕಳನ್ನೆಲ್ಲ ನೋಡಿ. ಗುಂಡನು ಹಿಂಗೆ ಬರ್ತಿದ್ದ, ಹಿಂಗೆ ಆಡ್ತಿದ್ದ ಅಲ್ವಾ ಅಂತ ಅನಿಸ್ತಿತ್ತು. ಸೊ ನನ್ನ ತಮ್ಮನ ಫ್ರೆಂಡ್ಗೂ ಅದೇ ಹೇಳ್ತಿದ್ದೆ, ನಾವು ಯಾವಾಗಾದರೂ ಫ್ಯಾಮಿಲಿ ಎಲ್ಲಾದರೂ ಹೋದರೆ ಗುಂಡ ಬರ್ತಿದ್ದ, ಇವಾಗ ಗುಂಡನ ಥರ ನೀನು ಬರ್ತಿದ್ಯಾ ಅಂತ ಹೇಳ್ತಿದ್ದೆ ಅವ್ರಿಗೆ. ಏನು ಮಾಡಲಿ ಅಂತ ಅವರು ಬಾಯ್ ಕೈ ಇಡು. ಕಚ್ಚಿದ್ರೆ ಏನು ಮಾಡ್ತೀಯಾ? ಅಕ್ಕಿಲ್ಲ ಒಳಗಡೆ ಬಿದ್ರೆ ಏನಾಗುತ್ತೋ ಹಂಗೆ ಹೇಳ್ಕೊಂಡು ಟಿವಿಲೆಲ್ಲ ತೋರಿಸ್ತಾರಲ್ಲ ಹಂಗೆ. ಒಂದ್ಸಲ ನೋಡಕ್ಕ ಮಂಜು ಮಳೆ ಬಾಯ್ಸ್ ನೋಡಿಲ್ಲ ಫಿಲಮ್, ಒಂದ್ಸಲ ಬಿದ್ದು ನೋಡು ನಿಧಾನಕ್ಕೆ. ಅದು ಹಂಗಂಗೆ ಚೂರು ಹೇಳ್ಕೊಂತಿರುತ್ತಲ್ಲ. ಆಮೇಲೆ ಒಂದ್ಸಲ ಹೋಗ್ಬಿಟ್ರೆ ಬಿಡೋದು ಒಳಗಡೆ ಹೋಗಿ ಏನು ಮಾಡಿದ್ರು. ಏನ್ ಮಾಡೋದು ಅಂದ್ರೆ ಏನ್ ಮಾಡ್ತೇವೆ, ಸತ್ತೋದ್ಮೇಲೆ ನೀನೇನ್ ಮಾಡ್ತೀಯ, ನಾವು ಮಾಡ್ಬೇಕಿಲ್ಲ ಅಕ್ಕ ಅವನೇನಿಲ್ಲ ಅಷ್ಟೇ. ಅವ್ನಿಗಿಂದ ಅವನು ಅಯ್ಯೋ ಹೋಗೋದು ಹೋದ್ಲು ಒಂದೇ ಪಟ್ಟು ಬೈಕನ್ನ ಕೊಡ್ಸೋದು ಹಂಗೆ ಹೋಗ್ಬಿಟ್ಟು ಅಂತ ಖುಷಿ ಆಗುತ್ತೆ ಅವನಿಗೆ. ಕೊಡಿಸಿಲ್ಲ ಅಂತ ಅವನ ಆಮೇಲೆ ಅಲ್ಲಿ ಸ್ವರ್ಗಕ್ಕೂ ನರ್ಕಕ್ಕೂ ಎಲ್ಲಾಗಿರ್ತಾನೆ, ಅಲ್ಲಿ ಬರ್ತಾನೆ ಬೈಕ್ ಕೊಡಿಸ್ಬಿಟ್ಟು ಅವ್ನಿಗೆ ಫೀಲೇ ಇಲ್ಲ. ಬೈಕ್ ಕೊಡಿಸ್ಬಿಟ್ಟು ಸಾಯಿಬಾ ಅಂತ. ನಿಜವಾಗ್ಲೂ ಹೇಳ್ಕೊಳತ್ತ, ಸೀರಿಯಸ್ ಆಗಿ ಕೇಳ್ತಿದ್ದೀನಿ ನಾನು. ಒಂದ್ಸಲ ನೋಡಮ್ಮ ಬರಾಕ, ಒಂದು ಕಡ್ಡಿ ಹಾಕಿ ನೋಡೋಣ. ಈ ಹುಡುಗರ ಜೊತೆ ಹೋದರೆ ಗೊತ್ತಲ್ಲ ನಿಮಗೆ, ಅವರು ನಾವೇನು ಕೇಳಿದ್ರು ಕಾಮಿಡಿ ಮಾಡ್ತಿರ್ತಾರೆ. ನಾನೇನೋ ಕೇಳಿದೆ, ಅವ್ರು ಅದಕ್ಕೆ ಟ್ರೈ ಮಾಡು ಬೀಳು ಅಂತ ನನಗೆ ಹೇಳ್ತಾಯಿದ್ರು, ಕೌಂಟ್ರ್ ಕೊಡ್ತಾಯಿದ್ರು. ಸೊ ಇವಾಗ ನಾಮಚಿಲ್ಮೆ ಎಲ್ಲ ಮುಗಿಸ್ಕೊಂಡು ನಾವು ಈ ಕಡೆ ಮಂದರಗಿರಿ ಹಿಲ್ಸ್ಗೆ ಬಂದ್ವಿ. ನಾವು ಬೆಟ್ಟ ಹತ್ತಕ್ಕಾಗಲಿಲ್ಲ, ಇಲ್ಲೇ ಇದು ಒಂಥರ ಚೆನ್ನಾಗಿ ಪಾರ್ಕ್ ಥರನೇ ಇತ್ತು, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಹಾಗೆ ಇಲ್ಲೂ ಒಂದು ಪುಟ್ಟ ಗೊಮ್ಮಟೇಶ್ವರ ಸ್ಟ್ಯಾಚು ಕೂಡ ಇತ್ತು. ನಾವು ಇಲ್ಲಿಗೆ ಹೋಗೋ ಅಷ್ಟರಲ್ಲಿ ಸಾಯಂಕಾಲ ಒಂದು 4 ಗಂಟೆ 4:15 ಆಗಿತ್ತು. ವೆದರ್ ಒಂಥರ ಚೆನ್ನಾಗಿತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಮಂದರಗಿರಿ ಹಿಲ್ಸ್ಗೆ ಹೋಗಿ ಅಲ್ಲಿ ದೇವಸ್ಥಾನ ಇದೆ ಒಂದು ಚಿಕ್ಕದು. ಸೊ ದೇವಸ್ಥಾನದೊಳಗಡೆ ಎಲ್ಲ ಹೋಗಿ ಹಾಗೆ ಹೊರಗಡೆ ಬಂದು ಪಾರ್ಕ್ ಥರ ಇದೆ, ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ನಮ್ಮ ಅಪ್ಪ ಅಮ್ಮ ನಮಗೆ ಗೊತ್ತಿಲ್ಲಂಗೆ ಬೆಟ್ಟನೇ ಹತ್ಬಿಟ್ಟಿದ್ದಾರೆ ಫುಲ್ಲು. ನೋಡಿ ಅವರು ಹತ್ತಿದ್ದಾರೆ ಬೆಟ್ಟ, ನಮ್ಮ ಕೈಲಿ ಹತ್ತಕ್ಕಾಗಲಿಲ್ಲ. ಸರಿ ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಹಾಗೆ ಅಲ್ಲೇ ಕೂತ್ಕೊಂಡಿದ್ವಿ. ಎಲ್ಲ ಕಡೆ ಸುತ್ಕೊಂಡು ಇವಾಗ ಫೈನಲಿ ಮಂದರಗಿರಿ ಬೆಟ್ಟದ ಹತ್ರ ಇದೀವಿ. ಬೆಟ್ಟ ಹತ್ತಿಲ್ಲ, ಇಲ್ಲಿ ಗುರು ಮಂದಿರ ಅಂತ ಇದೆ, ಅಲ್ಲೇ ಕುತ್ಕೊಂಡು ಸ್ವಲ್ಪ ನೀಟಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ. ಅದೇನೆ ಹತ್ತಾಗ ಸುಸ್ತಾಗೋಯ್ತು, ಯಾಕಂದ್ರೆ 3ರಿಂದ 4 ಪ್ಲೇಸಿಗೆ ಹೋಗಿ ಬಂದಿದ್ದು ಇವತ್ತು. ಸೊ ಅದಕ್ಕೆ ಇಲ್ಲೇ ಇದೀವಿ. ನಮ್ಮ ಅಪ್ಪ ಅಮ್ಮ ಹತ್ತಿದ್ದಾರೆ, ನಮ್ಗೆ ಹೇಳೇ ಇಲ್ಲ, ಹತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವ್ ಈ ಕಡೆ ಬಂದಿದೀವಿ. ನೋಡು ಪಾಪ ದೊಡ್ಡವ್ರು ಹತ್ತಾರೆ, ಇವರು ನಾನು ಹತ್ತಾನ ಅಂತ ಹೇಳ್ದೆ, ಇವರೇ ಬೇಡ ಅಂತ ಇದಾರೆ. ಏನ್ ಮಾಡೋದು, ಇಲ್ಲಿ ಆರಾಮಾಗಿ ಮಲ್ಕೊಂಡವ್ರು ಇವ್ರಿಬ್ರು. ಏನಾಗ್ರು ಲೈಫ್ ಅಲ್ಲಿ ಮಾಡಿ ಮಾಡಿ ಪಾಪ ಸುಸ್ತಾಗ್ಬಿಟ್ಟಿದೆ. ನಾನ್ ಕೂಕೊಂಡು ಫುಲ್ ಸುಸ್ತಾಯ್ತು ನನಗೆ ಕಾರಲ್ಲಿ. ನನಗೂ ಓಡಾಡಿ ಸುಸ್ತಾಯ್ತು. ಒಟ್ಟಿಗೆ ಎಲ್ಲಾರು ಒಟ್ಟಿಗೆ ಇಲ್ಲಿ ಇರಕ್ ಒಂದ್ ರೀಸನ್ ಹುಡುಕೊಂಡಿದ್ರ ಏನು ಹತ್ತವ್ರಾದ್ರೆ ಹೆಂಗಿದ್ರು ಹತ್ತುತ್ತಾರೆ. ಸೋಂಬೇರಿಗಳಾದ್ರೆ ಏನ್ ಮಾಡೋದು, ಮಾಡಲ್ಲ ಇಂತಾರು. ನೀನು ದೊಡ್ಡ ಇವತ್ತಿನ ವ್ಲಾಗ್ ಅಷ್ಟೇ. ಇವತ್ತಿನ ವ್ಲಾಗ್ ನ ಎಂಡ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ಅಷ್ಟು ಅನ್ಕೊಂತಿರೋದಲ್ಲ, ಎಂಡ್ ಆಗ್ತಾ ಐತೆ. ಸರಿ ಬಾಯ್ ಗಾಯ್ಸ್. ಸರಿ ಗೈಸ್, ಬಾಯ್ ಬಾಯ್. ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಒಂದ್ ಲೈಕ್ ಜೊತೆಗೆ ಒಂದು ಕಾಮೆಂಟು ಹಾಕಿ. ಕಮೆಂಟು ಹಾಕಿ, ನಿಮ್ಗೆ ಇಷ್ಟ ಆದ್ರೆ. ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಹಾಕಿ. ಏನೋ ಏನೋ ಒಂದ್ ಮಾಡ್ತೀರಿ, ಸುಮ್ಮನೆ ಅಂತ ಇರ್ಬೇಡ್ರಿ ಅಷ್ಟೇ.